ಅಲ್ಲ ಚಿತ್ರ, ನೀವ್ ಹೇಳ್ತಾ ಇದೀಯಾ ನಿನ್ ಚೈನ್ನ ಕತ್ಕೊಂಡೋಗಿ ಚಂಪಾ ಹೊಸ ಚೈನ್ ತಂದವಳೆ ಅಂತವ. ಒತಾರೆ ಕದ್ಬಿಟ್ಟು ಈಟ್ ಬಿರ್ನೆ ಹೊಸ ಚೈನ್ ತರಕಾದದೆ ತೊಂದ್ಲು ಅಂತಾನೆ ಇಟ್ಕೊಳುವ. ಚಂಪಾ ಈ ಹಟ್ಟಿಯಿಂದ ಹೊರಗೋಗ್ದೆ ಈ ಕೆಲಸ ಮಾಡಕ್ಕಾದದೆ? ಅದು ಅಲ್ಲದೆ ಚಂಪನ ಹತ್ರ ಇರೋ ಚೈನ್ಗೆ ರಸೀತಿ ಅದೇ ತಾನೆ. ಮುದ್ದು ಸೊಸೆ ಮುದ್ದು ಸೊಸೆ. ಚಂಪಾ, ಅಳ್ಬೇಡ, ಸಮಾಧಾನ ಮಾಡ್ಕೋ. ನೀನ್ ಯೋನು ಅಂತ ನನಗ್ ಸಂದಾಗ ಗೊತ್ತದೆ. ಅಳ್ಬೇಡ ಚಂಪಾ, ಸತ್ಯ ಯೋನು ಅನ್ನೋದು ಆದಷ್ಟು ಬಿರ್ನೆ ಎಲ್ಲರಿಗೂ ಗೊತ್ತಾಯ್ತದೆ. ವಿದ್ಯಕ್ಕ, ಅವ್ರು ನಂಗೆ ಬ್ಯಾರೆ ವಿಸಿದಲ್ಲ ಅವಮಾನ ಮಾಡಿದ್ರೆ ನಾನು ಸಹಿಸ್ಕೊತಿದ್ದೆ. ಆದ್ರೆ ಕಳ್ಳಿ ಅನ್ಬಿಟ್ರಲ್ಲ, ಅದನ್ನ ನನ್ ತವ ಸಹಿಸ್ಕೊಳಕ್ ಆಗಕ್ಕಿಲ್ಲ ವಿದ್ಯಕ್ಕ. ನಮ್ಮಪ್ಪಯ್ಯ ನಂಗೆ ಯಾವ ವಿಷಯದಲ್ಲೂ ಯೋನು ಕಮ್ಮಿ ಮಾಡಿಲ್ಲ. ಅಂತದ್ರಲ್ಲಿ ನಾನು ಯಾಕೆ ಕಳ್ತನ ಮಾಡ್ಲಿ, ನೀವೇ ಹೇಳಿ. ನಮ್ಮಪ್ಪಯ್ಯ ಅಟ್ಟಿಲಿ ಇಲ್ದೇ ಇದ್ದಾಗ ನಾನು ಒಂಟಿಯಾಗಿರ್ತೀನಲ್ಲ ಅನ್ನೋ ಕಾರಣಕ್ಕೆ ಗೌಡ್ರ ತವ ಮಾತಾಡಿ ಅಟ್ಟಿಗೆ ಹೋಗ್ತಾ ಬರ್ತಾ ಸಹಾಯ ಮಾಡ್ಕೊಂಡಿರ್ತಾಳೆ ಅಂದಿದ್ದಕ್ಕೆ ನಾನು ಈ ಮನೆ ಒಳಗ್ ಬರ್ತಾ ಇದ್ದೀನಿ ಆಟೆ ವಿದ್ಯಕ್ಕ. ಬೇರೆ ಯಾವ್ದು ಕೆಟ್ಟ ಉದ್ದೇಶ ಇಟ್ಕೊಂಡಲ್ಲ. ಅದು ನನಗ್ ಗೊತ್ತದೆ. ನೀನ್ ಎಂತೋಳು, ನಿನ್ ಗುಣ ಎಂತದು ಅನ್ನೋದು ನನ್ ಸಂದಾಗ ಅರ್ಥ ಮಾಡ್ಕೊಂಡಿವ್ನಿ. ಆದ್ರೆ ಕೆಟ್ಟಗಳಿಗೆ ಅನ್ನೋದು ಬಂದಾಗ ಹಿಂಗೆಲ್ಲ ನಡೆದೋಯ್ತದೆ. ನೀನ್ ಸಮಾಧಾನ ಮಾಡ್ಕೋ ಚಂಪಾ. ನೋಡು, ನಮ್ ಚಿಕ್ಕತ್ತೆ, ಸಾವಿತ್ರಿ ಚಿಕ್ಕಮ್ಮ, ಚಿತ್ರ ಅಕ್ಕ ಯಾರು ಕೆಟ್ಟೋರಲ್ಲ. ಆದ್ರೆ ಪರಿಸ್ಥಿತಿ ಅನ್ನೋದು ನಿಮ್ ಮೇಲೆ ಆಪಾದನೆ ಬರೋ ತರ ಮಾಡ್ಬಿಟ್ಟದೆ ಆಟೆಯ. ಅಮೇ, ಇದ್ಯಾಕೆ ಚಂಪಾ ಹಿಂಗ ಹೇಳ್ತಾವಳೆ? ಅದು ಗೌಡ್ರೆ, ಈಟಾಯ್ತು ಗೌಡ್ರೆ. ಈಟೆಲ್ಲ ಆಗಿದ್ದದೆ? ಹ್ಞೂ ಗೌಡ್ರೆ, ಚಂಪಾ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಯೋನು ಅನ್ನೋದು ನನಗ್ ಸಂದಾಗ ಗೊತ್ತದೆ. ಇವಳೇನಾದ್ರೂ ಹಿಂಗ್ ಮಾಡೋದಾಗಿದ್ರೆ ಈಗ ದಿನ ಬೇಕಾಗೇ ಇರ್ಲಿಲ್ಲ. ಇಂಥ ಕೆಟ್ಟ ಬುದ್ಧಿ ಏನಾದ್ರೂ ಇವಳಿಗೆ ಇದ್ದಿದ್ರೆ ನೀವೆಲ್ರೂ ಊರಿಗೆ ಬಂದಾಗ ಮನೆದ್ ಬೀಗದ ಕೈ ಇವಳ್ ತವಾನೇ ಅದೇ ಅಂತ ಹೇಳಿದ್ರಿ, ಅವಾಗ್ಲೇ ಮಾಡ್ಬೋದಿತ್ತು ತಾನೇ. ಚಂಪಾ ನಮ್ ರೂಮಿಗೆ ಬರೋಷ್ಟು ಸಲಿಗೆಯಿಂದ ಬೇರೆ ಯಾರು ನಮ್ ರೂಮ್ಗೆ ಬರಕ್ಕಿಲ್ಲ. ನಮ್ ರೂಮಲ್ಲಿ ನನ್ ಒಡವೆಗಳನ್ನೇ ಆಚೆ ಇಡ್ತೀನಿ. ಅವಾಗ್ಲೇ ಇವಳು ಕಳ್ತನ ಮಾಡ್ಬೋದಿತ್ತಲ್ಲ ಗೌಡ್ರೆ. ನೀನ್ ಹೇಳ್ತಿರೋದು ಸರಿಯಾಗಿ ಅದೇ ಕಣಮೆ. ಚಂಪಾ ಏನು ಅಂತ ನನಗೂ ಗೊತ್ತದೆ. ಚಂಪನ್ ಕರ್ಕೊಂಬ, ನಾನು ಈಗ್ಲೇ ಅಪ್ಪ ಅಂತ ಈ ವಿಷಯ ಮಾತಾಡ್ತೀನಿ. ಮವ, ಇದು ಇವತ್ ಮಾತ್ರ ಆಗಿರೋದಲ್ಲ. ಇವಳು ಮುಂಚೆಯಿಂದಾನು ಇದೇ ಕೆಲ್ಸ ಮಾಡ್ಕೊಂಡ್ ಬಂದವಳೆ. ಹೋದ್ವಾರ ತಾನೇ ನಾನು ಉಂಗ್ರ ಎತ್ಕೊಂಡು ಯಾರ ಮೇಲೆ ಕಳ್ತನದ ಆರೋಪ ಹೊರಿಸ್ತಾ ಇದ್ದೇನಂತ ಗೊತ್ತದ ನಿಮ್ಗೆ? ನನಗ್ ಬುದ್ಧಿ ಬಂದಾಗಿಂದಾನು ನಮ್ಮ ಮನೆಗೆ ವಿಶ್ವಾಸದಿಂದ ನಿಯತ್ತಿಂದ ನಡ್ಕೊಂಡ್ ಬಂದಿರೋ ಕುಟುಂಬ ಅವ್ರದ್ದು. ಅಷ್ಟೇ ಯಾಕೆ, ಇವತ್ತು ನನಗೋಸ್ಕರ ನಿಯತ್ತಾಗಿ ದುಡಿತಾರ ಕಾರ್ಯಕರ್ತ ಇರೋ ಅಪ್ಪ ಅಂತವನ್ ಮೇಲೆ ಆರೋಪ ಮಾಡ್ತಾ ಇದ್ದೀರಲ್ಲ. ದೊಡ್ಡಪ್ಪ, ಅದ್ ಹಾಗಲ್ಲ. ಮುಚ್ಚು ಬಾಯ್. ಅಡೇ, ಇವಳು ಹೊಟ್ಟೆ ಬಟ್ಟೆಗೂ ಇಲ್ಲ ಅಂತಲ್ಲ, ಒಂಟಿಯಾಗಿ ಮನೆಯಾಗಿರ್ತಾಳೋ ಅಂತಾನೋ ಅಲ್ಲ. ಅವ್ವ ಇಲ್ದಾರ ಮಗ ಅವನ್ ನೆನಪಾಗ್ತಾ ಇರ್ಲಿ, ಕುಟುಂಬದ ಜೊತೆ ಬೆರಿಲಿ ಅಂತೇಳಿ ತಂದ್ಬಿಟ್ಟವನೆ. ಮಗಿನ ಮೇಲೆ ಕಳ್ತನದ ಆರೋಪ ಹೊರ್ತಿರಲ್ಲ, ಅದ್ಯಾವ್ರಲ್ಲ ನಿಮ್ಮ ಆತ್ಮ ಸಾಕ್ಷ್ಯ ಹೋಗ್ತದ. ಅದ್ ಸರಿ,
ಚಂಪಾನೇ ಕಳ್ತನ ಮಾಡಿದ್ಲು ಅಂತ ನೀವೇ ಹೆಂಗ್ ನಿರ್ಧಾರ ಮಾಡಿದ್ರಿ? ಅಲ್ಲ ಚಿತ್ರ, ನೀವ್ ಹೇಳ್ತಾ ಇದೀಯಾ ನಿನ್ ಚೈನ್ನ ಕತ್ಕೊಂಡೋಗಿ ಚಂಪಾ ಹೊಸ ಚೈನ್ ತಂದವಳೆ ಅಂತವ. ಒತ್ತಾರೆ ಕದ್ಬಿಟ್ಟು ಈಟ್ ಬಿರ್ನೆ ಹೊಸ ಚೈನ್ ತರಕಾದದೆ ತೊಂದ್ಲು ಅಂತಾನೆ ಇಟ್ಕೊಳುವ. ಚಂಪಾ ಈ ಹಟ್ಟಿಯಿಂದ ಹೊರಗೋಗ್ದೆ ಈ ಕೆಲಸ ಮಾಡಕ್ಕಾದದೆ? ಅದು ಅಲ್ಲದೆ ಚಂಪನ ಹತ್ರ ಇರೋ ಚೈನ್ಗೆ ರಸೀತಿ ಅದೇ ತಾನೆ? ಇವ್ರಿಗೇನೋ ತಿಳಿಯಕ್ಕಿಲ್ಲ. ಇವ್ರ ಅಪ್ಪ ಎಂತವನು ಅಂತ ನಿನಗೆ ಗೊತ್ತು ತಾನೆ? ನೀನೇ ಇಂಥ ಕೆಲಸ ಮಾಡ್ತಾ ಇದೆಯಲ್ಲ, ನಿನಗೆ ಸರಿ ಕಾಣಿಸ್ತದ? ಬಾಬಾ ಅದೇನಾಯ್ತು ಅಂದ್ರೆ ತೆಪ್ ಮಾಡ್ಬಿಟ್ಟು ಈಗ ಸಮಜಾಯಿಸಿ ಕೊಡಕ್ ಬರ್ಬೇಡ ಈಶ್ವರಿ. ಹಟ್ಟಿ ಒಳಗೆ ಇಷ್ಟು ಅನ್ಯಾಯ ನಡೀತಾ ಇದ್ರು ದೊಡ್ಡವ್ರಿಗೊಂದು ಮಾತು ಹೇಳ್ದೆ ನೀವುಗಳ ತೀರ್ಮಾನ ಮಾಡಕ್ ಶುರು ಮಾಡ್ಬಿಟ್ಟಿದಿರಲ್ಲ. ಇವತ್ತೇ ಕೊನೆ. ಚಂಪನ್ ಮೇಲಾಗ್ಲಿ ಅವ್ರ ಅಪ್ಪನ ಮೇಲಾಗ್ಲಿ ಆರೋಪ ವರ್ಷದಾಗ್ಲಿ ಅವಮಾನ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ಸಹಿಸ್ಕೊಳೋದಿಲ್ಲ. ಚಿತ್ರ, ಚಂಪನ್ ಚೈನ್ ಅವಳು ವಾಪಸ್ ಕೊಟ್ಟು ಅವಳ ಹತ್ರ ಕ್ಷಮೆ ಕೇಳು. ಅಯ್ಯಯ್ಯೋ ಗೌಡ್ರೆ, ಅದೆಲ್ಲ ಏನ್ ಬೇಡ. ನೀನ್ ಸುಮ್ಕರವ. ತಪ್ಪ್ಯಾರು ಮಾಡಿದ್ರು ತಪ್ಪೇನಯ್ಯ. ನನ್ನಿಂದ ತೆಪ್ಪಾಗದೆ ಕ್ಷಮಿಸ್ಬಿಡು ಚಂಪಾ. ಚಂಪಾ ಕದ್ದಿಲ್ಲ ಅನ್ನೋದೇನೋ ಸರಿ ಕಣ್ಬವ, ಆದ್ರೆ ನನ್ ಮಗಳ ಒಡವೆ ಏನಾಯ್ತು? ಈಶ್ವರಿ, ನಮ್ಮ ಒಡವೆ ಕಾಣಿಸ್ತಾ ಇಲ್ಲ ಅಂತವ ಇನ್ನೊಬ್ರ ಮೇಲೆ ಆಪಾದನೆ ಬರ್ಸೋದು ತೆಪ್ಪು. ಇನ್ನೊಂದ್ ಕಿತ ಸಂದ ಕುಡ್ಕವ, ಸುಮ್ಕೆ ಇರು. ಭದ್ರಾ, ಚಂಪುನಟ್ಟಿ ಕರ್ಕೊಂಬಂದು ಒಳ್ಳೆ ಕೆಲಸ ಮಾಡಿದೆ. ಅಪ್ಪಯ್ಯ, ಅದು ಇದ್ಯೆ ಹೇಳಿದಿಕ್ಕೆ ನಾನು ಕರ್ಕೊಂಬಂದಿದ್ದು. ಚಂಪಾ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತವ ಇದ್ಯೆ ಹೇಳಿದ್ಮೇಲೆ ನಂಗೂ ಅರ್ಥ ಆಗಿದ್ದು. ಶಾನೆ ಒಳ್ಳೆ ಕೆಲಸ ಮಾಡಿದೆ ಕಣವ. ನೋಡಿ, ನೀವೆಲ್ಲರೂ ಸಣ್ಣದ್ರಿಂದ ಚಂಪು ನೋಡಿದ್ರು ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಇದ್ಯಾ ಏಟ್ ಬಿರ್ನೆ ಒಬ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡವಳು. ಅದಕ್ಕೆ ತಾಯಿ ಹೃದಯ ಇರಬೇಕು ಅಂತಾರೆ. ಆಗ್ಲೇ ಯಾರು ಹೆಂಗೆ ಅಂತ ತಿಳ್ಕೊಳಕ್ಕಾಗೋದು. ಲೇ 3 ಅಡಿ ಆಗ್ಲೇ 2 ಅಡಿನ ನೀನ್ ತಾಳಕ್ ತಕ್ಕಂಗ್ ಕುಣಿಯಂಗ್ ಮಾಡ್ಕೊಂಡಿದ್ಯಾ? ನಿನ್ನ ನಿಂಗೆ ಬಿಟ್ರೆ ಆಗಕ್ಕಿಲ್ಲ. ನಿನಗ್ ಮೂಗ್ದಾರ ಹಾಕಕ್ಕೆ ಎಲ್ಲಾನು ರೆಡಿ ಮಾಡ್ಕತೀನಿ, ಆಮೇಲೆ ನಿಂತವ್ ಮಾತು. ಏನು ನಿನ್ ಮ್ಯಾಕೆ ಕಳ್ತನದ ಆರೋಪ ಹೊರ್ಸಿದ್ರ? ಹೀಟೆಲ್ಲ ಆದ್ಮ್ಯಾಕೆ ನಾನು ಸುಮ್ಕೆ ಬಿಡಕ್ಕಿಲ್ಲ. ಈಗ್ಲೇ ಅಮ್ಮ ಅತ್ತೆ ಹತ್ರ ಹೋಗಿ ಏನು ಅಂತ ವಿಚಾರಿಸ್ತೀನಿರು. ಬ್ಯಾಡ, ನಿಂತ್ಕೋ. ಈ ಇಸ್ಯನ ಇಲ್ಗೆ ಬಿಟ್ಬಿಡು. ಸುಮ್ಕೆ ಕೆತ್ಕೆ ಇದನ್ ದೊಡ್ಡದ್ ಮಾಡೋದ್ ಬ್ಯಾಡ. ಅವ್ರಿಗದೇಟ್ ಧೈರ್ಯ ಇದ್ರೆ ನನ್ ಗಿಳಿ ಮ್ಯಾಗಿಂತ ಆರೋಪ ಮಾಡ್ತಾರ? ಇಲ್ಲ, ಈ ವಿಚಾರದಾಗೆ ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ, ಯಾರ ಮುಖನೂ ನೋಡಕ್ಕಿಲ್ಲ. ಇದ್ಕೆಯ ನಾನ್ ನಿಂತವ ಯೋನು ಹೇಳೋದ್ ಬ್ಯಾಡ ಅನ್ಕೊಂಡಿದ್ದೆ. ಅಲ್ಲ, ನೀನ್ ಹೋಗಿ ಈಗ ಅವ್ರ ಹತ್ರ ಜಗಳ ಮಾಡ್ಬಿಟ್ರೆ ಎಲ್ಲ ಸರಿ ಹೋಯ್ತದ? ನಿನ್ ಕ್ವಾಪ ನಂಗೆ ಅರ್ಥ ಆಯ್ತದೆ.
ಆದ್ರೆ ಅದಕ್ಕೋಸ್ಕರ ನೀನ್ ಹೋಗಿ ನಿಮ್ಮ ಅವ್ವವ್ರ ಹತ್ರ ಪ್ರಶ್ನೆ ಮಾಡಿದ್ರೆ ಇದು ಬ್ಯಾರೆ ಕಡೆಗೆ ತಿರ್ಕೋತದೆ. ನನ್ ಮಾತ್ ಕೇಳು. ಹಂಗನ್ಬಿಟ್ಟು ಪಾಪ ಏನು ತಿಳಿದೇ ಇರೋ ನಿನ್ ಮ್ಯಾಕೆ ಆರೋಪ ಮಾಡಿದ್ ಸರಿಯೇ? ಕೊಲ್ಲಕ್ಕೊಬ್ರಿದ್ರೆ ಕಾಯಕ್ಕಂತ್ಲೇ ನಮ್ ದೊಡ್ಡ ಗೌಡ್ರು ಇರ್ತಾರೆ. ಯಾರೇ ಏನೇ ಆಪಾದನೆ ಮಾಡಿದ್ರು ಸತ್ಯ ನಮ್ ತಲೆ ಕಾಯ್ತದೆ ಅನ್ನೋ ಮಾತನ್ನ ಸುಳ್ ಮಾಡಕ್ ಆಯ್ತದ ಯೋಳು? ಛೇ, ಈ ಅಪ್ಪ ಮಗ ಎಲ್ಲಾ ವಿಚಾರದಲ್ಲೂ ದ್ಯಾವ್ರಾಗಿ ಕೊನೆಗ್ ನಮ್ಮನ್ನೇ ಕೇಡಿಗ್ಲನ್ನಂಗ್ ಮಾಡ್ತಾವ್ರೆ. ಗೌಡ್ರು ಇವತ್ ಮಾತಾಡಿದ್ ನೋಡಿದ್ ಮ್ಯಾಕೆ ಮುಂದೆ ಅವ್ರು ನಮ್ ಪಿರುತಿನ ಒಪ್ಕೋಬಹುದು ಅನ್ನೋ ನಂಬಿಕೆ ಬರ್ತದೆ. ದಿಟ್ವಾಗ್ಲೂ ಇವತ್ತು ಚಿಕ್ಕಗೌಡ್ರು ಮತ್ತೆ ದೊಡ್ಡ ಗೌಡ್ರು ಇರ್ಲಿಲ್ಲ ಅಂದಿದ್ರೆ ಯೋನ್ ಆಗ್ತಿತ್ತು ಅಂತ ಗೆಪ್ತಿ ಮಾಡ್ಕೊಂಡ್ರೆ ನನ್ ಜೀವನ ನಡುಕ್ತಾ ಇದೆ. ಏನಾಯ್ತು? ಎಲ್ಲ ಸೇರ್ಕೊಂಡು ನಿನ್ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡ್ರೆ ನಾನ್ ಸುಮ್ಕೆ ಬಿಟ್ಬಿಡ್ತೀನಿ. ಅಲ್ಲ, ನಿನ್ ಜೊತೆ ನಾನ್ ಇರ್ಬೇಕಾರೆ ನೀನ್ ಯಾಕೆ ಅಳ್ತಾ ಇದೀಯ? ನೀನ್ ಹಿಂಗ್ ಕಣ್ಣೀರ್ ಹಾಕಿದ್ರೆ ಒಂಚೂರು ಸಣ್ಣಾಕಿರಲ್ಲ. ಈ ಮುಗ್ದಾಗೆ ನಗು ನಗು ಇರ್ಬೇಕು ಗಿಣಿ. ಗಿಣಿ, ನೆಂತವ ಒಂದ್ ಮಾತ್ ಕೇಳಲ್ಲ? ಅದೇನ್ ಕೇಳು? ಏನಿಲ್ಲ, ಅವತ್ ರಾತ್ರಿ ನಾವಿಬ್ರು ಸಂತೋಷವಾಗಿ ಕಳೆದ್ವಲ್ಲ, ಹಂಗೆ ಇವತ್ತು ಅವತ್ತೇನೋ ಗೊತ್ತಿಲ್ದೆ ಅವೆಲ್ಲ ನಡೆದೋಯ್ತು. ಆದ್ರೆ ಇನ್ ಮುಂದಕ್ಕೆ ನಿನ್ ಹುಸ್ರು ನನಗ್ ಸೋಕ್ಬೇಕು ಅಂದ್ರೆ ನನ್ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೇಕು, ತಿಳ್ಕ.